ಮೊನ್ನೆ ಅದೇನೋ ಸಂಘ ಅಂತೇಣ ಹಿಡಿದ್ಬಿಟ್ಟು ಹೇಳ್ತಾವನೆ ಹೆಂಗಾಕ್ರಿ ನೀವು 3 ಅಂದ. 3 ಅಲ್ಲಪ್ಪ ಇರೋದು 5 ಅಂದೆ. 5 ಇದು ಅಫೆನ್ಸ್ ಇದು. ಹೆಂಗಾಕ್ರಿ ನೀವು ಒಂದ್ ಗಡಿನಲ್ಲಿ 2 ಹಾಕ್ಬೇಕು ಅಂತಾನೆ. ಒಂದು ಕ್ಯಾಂಟರ್ ಬಾಡಿಗೆ 15,000 ಕೊಟ್ಬಿಟ್ಟು ನಾನು ಇಲ್ಲಿಂದ ಅಲ್ಲಿಗೆ 2 ಹಾಕಿದ್ರೆ ಅವಾಗ 3 ಜೊತೆಗೆ 3 ಗಾಡಿ ಮಾಡ್ಬೇಕು. 45,000 ಯಾರು ಇವ್ರ ಅಪ್ಪನ್ ಕೊಡ್ತಾನ ನನ್ಕ ಹೇಳ್ರಣ್ಣ. ಇವನ್ ರೂಲ್ಸ್ ಹೇಳ್ತಾವನಲ್ಲ. ನಾನ್ ಕೇಳ್ದೆ ನೀನ್ ಎಷ್ಟಪ್ಪ ಸಾಕಿದ್ಯಾ ಓರಿ ಗ್ಲಾಸ್ಗಳು ನಡಿ ನೋಡೋಣ ಅಂದೆ. ಓಡ್ಬಿಟ್ಟ ಅವನು. ನಿಂತ್ಕೊಂಡಿಲ್ಲ 5 ನಿಮಿಷ ಅಲ್ಲಿ. ಇನ್ನ ಊರವ್ರು ಅವ್ರು ಇವ್ರು ಬಂದ್ರು ಎಸ್ಕೇಪ್. ಈ ತರ ಸಂಘಗಳು ಅನ್ಕೊಂಡ್ ಬರ್ತಾರಣ್ಣ. ಇವಾಗ ನನಗ್ ಮಾತಾಡಕ ಅಷ್ಟು ಏನೋ ದೇವ್ರು ಬುದ್ಧಿ ಕೊಟ್ಟವನೇ 4 ಮಾತು ಮಾತಾಡ್ತೀನಿ. ಸಣ್ಣ ರೈತ ಎಲ್ಲಿ ಮಾತಾಡಕ್ ಸಾಧ್ಯ? ಭಯ ಬೀಳ್ತಾನ ಅವನು. ಅಣ್ಣ ಕೆಲವೊಬ್ರು ಪೊಲೀಸವ್ರಣ್ಣ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಅಣ್ಣ. ಬಾಳೆಹಣ್ಣು ತೆಗೆದುಕೊಟ್ಟು ಬರ್ದ್ ಕಳ್ಸವ್ರು ಎಲ್ಲಾನ ಹಿಡಿದ್ರೆ ತೋರ್ಸ್ರಿ ಅಂತ. ರೈತರ ಮಕ್ಳು ಅವ್ರಣ್ಣ. ಅವರು ನಿಜವಾದ ರೈತರ ಮಕ್ಳು. ಈ ತರ ಬುಡೆ ಬಿಟ್ಕೊಂಡು ನಾವು ರೈತರ ಮಕ್ಳೇ ನಾವು ಏನೋ ಮಾಡ್ತೀರಿ ಅನ್ಬಿಟ್ಟು ನಾವ್ ಹಿಂಸೆ ಕೊಡ್ತಾರಲ್ಲ ಅಣ್ಣ. ಕೆಲವರೆಲ್ಲ ನೋಡ್ರಿ ಏನೇನ್ ಅನುಭವಿಸ್ತಾ ಇರ್ತಾರೆ. ದುಡ್ಡಿರ್ಬೋದು, ನೋವುಗಳು ತಿಂತಾ ಇರ್ತಾರೆ. ರೈತ